ಒಂದು ವೆಬ್ಸೈಟಲ್ಲಿ CSS ತುಂಬ ಇಂಪಾರ್ಟೆಂಟ್. ಎಂತಕ್ಕಂತ ಹೇಳಿದ್ರೆ, ಒಂದು ವೆಬ್ಸೈಟ್ ಇದೊಂದು ಚಂದವಾಗಿ ಕಾಣುವ ಡಿಸೈನ್ ಎಲ್ಲ ಉಂಟಲ್ಲ, ಇದನ್ನೆಲ್ಲ ನಾವು CSS ಇಂದಲೇ ಮಾಡೋದು. HTML ಮತ್ತು ಜಾವಾಸ್ಕ್ರಿಪ್ಟ್ ನಮಗೆ ವೆಬ್ಸೈಟ್ ಇಂಟ್ರಾಕ್ಷನ್ ಒಂದು ಸ್ಕೆಲೆಟನ್ ಕೊಡಲಿಕ್ಕೆ ಹೆಲ್ಪ್ ಆಗ್ತದೆ. ಬಟ್ ವ್ಯಾರಸ್ CSS ಉಂಟಲ್ಲ, ಎಂಟೈರ್ ವೆಬ್ಸೈಟ್ ಇದು ಡಿಸೈನನ್ನು ಚಂದ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡಲಿಕ್ಕೆ ಅದೊಂದು ತುಂಬ ಹೆಲ್ಪ್ಫುಲ್ ಟೂಲ್. ಸೊ CSS ಬರೀಲಿಕ್ಕೆ ಈಗೆಲ್ಲ ನೀವು AI ಅನ್ನು ಯೂಸ್ ಮಾಡಿಕೊಂಡೆಲ್ಲ ಮಾಡ್ತಿರ್ಬೋದು. ಬಟ್ ಒಂದಾನೊಂದು ಕಾಲದಲ್ಲಿ ನಾವು ಕೋಡ್ ಮಾಡ್ತಿರುವಾಗ CSS ಅನ್ನು ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗ್ತಿದ್ದೆವು CSS ಫೈಲಲ್ಲಿ. ಬಟ್ ಈಗ ಎಲ್ಲ ಎವಲ್ಯೂಷನ್ ಆಗಿದೆ CSS ಅಲ್ಲಿ. ಸೊ ಹಾಗಾಗಿರೋದ್ರಿಂದ ನೀವು ಮೇ ಬಿ ಬೂಟ್ ಸ್ಟ್ರ್ಯಾಪ್ ಅಂತೇಳಿ ಒಂದು ಫ್ರೇಮ್ ವರ್ಕ್ ಉಂಟು, ಅದನ್ನು ಯೂಸ್ ಮಾಡ್ತಿರ್ಬೋದು. ಇಲ್ಲದಿದ್ದರೆ ಮೋಸ್ಟ್ ಪಾಪ್ಯುಲರ್ ನಾವೆಲ್ಲ ಯೂಸ್ ಮಾಡೋದು ಟೈಲ್ ವಿಂಡ್ ಅಂತೇಳಿ. ಸೊ ಈ ಟೈಲ್ ವಿಂಡ್ ಫ್ರೇಮ್ ವರ್ಕ್ ಉಂಟಲ್ಲ, ತುಂಬ ಒಳ್ಳೆ ಫ್ರೇಮ್ ವರ್ಕ್ CSS ಅನ್ನು ಬರೀಲಿಕ್ಕೆ. ನಾವು ಓಲ್ಡನ್ ಡೇಸಲ್ಲಿ ಯಾವ ರೀತಿ CSS ಬರೀತಿದ್ದೆವು ಅದೇ ರೀತಿ ಈಗ CSS ಅನ್ನು HTML ಅಲ್ಲಿ ಕ್ಲಾಸಸ್ಗಳನ್ನು ಹಾಕಿ ಬರೀಲಿಕ್ಕೆ ಆಗ್ತದೆ. ಎಕ್ಸ್ಪೀರಿಯನ್ಸ್ ಇದ್ರೆ ಅದು ಒಳ್ಳೆ ಇರ್ತದೆ. ಸೊ ಹಾಗಾಗಿರೋದ್ರಿಂದ ಟೈಲ್ ವಿಂಡ್ ಒಂದು ಒಳ್ಳೆ ಫ್ರೇಮ್ ವರ್ಕ್ CSS ಅನ್ನು ಬರೀಲಿಕ್ಕೆ. ಬಟ್ ಕೆಲವು ಸರಿ ನಂಗೆ ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರೆ, ನಾನು CSS ಅನ್ನು ಡೈರೆಕ್ಟ್ ಆಗಿ ಸಹ ಬರೀತೇನೆ. ಎಂತಂದ್ರೆ ಅದೊಂದು ಒಳ್ಳೆ ಫೀಲ್ ಸಿಗ್ತದೆ ಎಂಟೈರ್ ವೆಬ್ಸೈಟ್ ಅನ್ನು ಕಂಟ್ರೋಲ್ ಮಾಡುವ ಹಾಗೆ. ಆಸ್ ಎ ಬಿಗಿನರ್ ನಿಮಗೆ ಕಾಪಿ ಪೇಸ್ಟ್ ಮಾಡೋದು ಅಥವಾ ಯಾವುದಾದ್ರು ಒಂದು ಟೆಂಪ್ಲೇಟ್ ಅನ್ನು ತೆಗೆದು ಅದರಲ್ಲಿ ವರ್ಕ್ ಮಾಡೋದು ತುಂಬ ಖುಷಿಯಾಗಿ ಅಂತೇಳಿ ಅನ್ನಿಸ್ಬಹುದು. ಬಟ್ ಆಕ್ಚುಯಲ್ CSS ಪವರ್ ಉಂಟಲ್ಲ, ನಿಮ್ಗೆ ಗೊತ್ತಾಗೋದು ಎಂಟೈರ್ CSS ಅನ್ನು ನೀವು ನಿಮ್ಮಷ್ಟಕ್ಕೆ ಕೂತ್ಕೊಂಡು ಸ್ಕ್ರಾಚ್ ಇಂದ ಬರೆದು ಕಂಟ್ರೋಲ್ ಮಾಡುವಾಗ ನಿಮಗೆ ಆಗ್ತದೆ. ಅದು ಟೈಲ್ ವಿಂಡ್ ಯೂಸ್ ಮಾಡಲಿ ಅಥವಾ ನೀವು ಡೈರೆಕ್ಟಾಗಿ CSS ಅನ್ನು ಬರೀರಿ. ಬಟ್ ಮೇನ್ ವಿಷಯ ಅಂತ ಹೇಳಿದ್ರೆ CSS ತುಂಬ ಇಂಪಾರ್ಟೆಂಟ್ ಡಿಸೈನ್ ಮಾಡಲಿಕ್ಕೋಸ್ಕರ. ಸೊ CSS ಇದು ಟ್ಯುಟೋರಿಯಲ್ ಮಾಡಬೇಕಾ? ಇಫ್ ಮಾಡಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ CSS ಅಂತೇಳಿ. ತುಂಬ ಜನರಿಗೆ CSS ಕಲಿತು ಒಳ್ಳೆ ವೆಬ್ಸೈಟ್ ಡಿಸೈನ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಶೋರ್ಲಿ ಶುರು ಮಾಡೋಣ. ಸೊ ಹಾಗಾಗಿರೋದ್ರಿಂದ CSS ಅಂತೇಳಿ ಕಮೆಂಟ್ ಮಾಡಿಬಿಡಿ, ನಾನು ಶುರು ಮಾಡ್ತೇನೆ.